ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂದೇಶ್ ವ್ಲಾಗ್. ನಾನು ಇವತ್ತಿನ ವಿಡಿಯೋದಲ್ಲಿ ಮತ್ತೆ ಬ್ಯಾಕ್ ಟು ಕುಕಿಂಗ್ ವ್ಲಾಗ್ಸ್ ಅಂತಾನೆ ಹೇಳ್ಬೋದು. ಆಫ್ಟರ್ ತುಂಬಾ ದಿವಸ ಆದ್ಮೇಲೆ ಇವತ್ತು ಏನ್ ಸ್ಪೆಷಲ್ ಆಗಿ ತೋರಿಸ್ತಿದೀನಿ ಅಂತಂದ್ರೆ ಹೀರೆಕಾಯಿನ ಬಳಸ್ಕೊಂಡು ಯಾವ ರೀತಿ ಹಾಲ್ ಸಾರ್ ಮಾಡೋದು ಅಂತ ನೋಡ್ಸ್ಕೊಡ್ತಾ ಇದೀನಿ. ಇದು ತುಂಬಾ ಸಿಂಪಲ್ ಆಗಿ ಮತ್ತೆ ಕ್ವಿಕ್ ಆಗಿ ಮಾಡ್ಕೋಬಹುದು. ಇದಕ್ಕೆ ತುಂಬಾ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಿರೋದಿಲ್ಲ. ಏನ್ ಫಸ್ಟ್ ಹೀರೆಕಾಯಿನ ಈ ರೀತಿ ಸಣ್ಣಕ್ಕೆ ಹಚ್ಕೊಂಡಿದೀನಿ. ನಿಮ್ಗೆ ಇನ್ನೂ ಸಣ್ಣಕ್ ಬೇಕಾದ್ರೂ ಹಚ್ಕೋಬಹುದು, ಬಟ್ ಹೀರೆಕಾಯಿ ಇಷ್ಟ ಪಡೋರು ಇಷ್ಟು ದಪ್ಪಕ್ಕೆ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ವೆಜಿಟೇಬಲ್ಸ್ ತಿನ್ನಲ್ಲ ಅನ್ನೋರು ಇನ್ನು ಸಣ್ಣಕ್ ಹಚ್ಕೊಂಡು ಚೆನ್ನಾಗಿ ಕೂಗಿಸ್ಕೊಂಡ್ರೆ ಬೇಗನೆ ಬೆಂದ್ಬಿಡುತ್ತೆ ಅಂತ ಹೇಳ್ಬೋದು. ಇದನ್ನ ಇವಾಗ ನೀರ್ ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾನು ಒಂದ್ ವಿಜಿಲ್, ಹೀರೆಕಾಯಿ ಬೇಗ ಬೇಯೋದ್ರಿಂದ ಒಂದ್ ವಿಜಿಲ್ ಇಲ್ಲ 2 ವಿಜಿಲ್ ಆದ್ರೆ ಸಾಕಾಗುತ್ತೆ. ಇದನ್ನ ಕ್ಲೀನ್ ಆಗಿ ಈಗ ಕೂಗಿಸ್ಕೊಳಕ್ ಇಟ್ಕೊಂಡು ಅಷ್ಟೊತ್ತಿಗೆ ನಾನು ಹುರ್ಕೊಳಕ್ ಏನೇನ್ ಸಾಮಾನ ಬಳಸ್ಕೊಂತೀನಿ ಅನ್ನೋದನ್ನ ಇಲ್ಲಿ ನೋಡಿಸ್ತಿದೀನಿ. ಇಷ್ಟೇ ಸಾಮಾನು ಇಷ್ಟು ಇದ್ರೆ ಇದನ್ನ ಇಷ್ಟುನು ಒಂದೊಂದಾಗೆ ಹುರ್ಕೊಂಡ್ಬಿಟ್ಟು ರುಬ್ಕೋಬೇಕಷ್ಟೇ. ಮೊದ್ಲಿಗೆ ನಾನು ಒಣಮೆಣಸಿನ್ಕಾಯಿನ ಹುರ್ಕೊಂತ ಇದೀನಿ. ಇದೆಲ್ಲ ನೀವು ಉರಿತಾನೆ ಇದ್ರೆ ಹೈ ಫ್ಲೇಮ್ ಅಲ್ಲೇ ಹುರ್ಕೊಂಡ್ಬಿಟ್ರೆ ಬೇಗ ಆಗತ್ತೆ. ಇನ್ನೊಂದೇನಪ್ಪಾ ಅಂತಂದ್ರೆ ಹಾಲ್ ಸಾರ್ನ ಒಂದು 2 ರಿಂದ 3 ವೆಜಿಟೇಬಲ್ಸ್ ಆಗಿರ್ಬೋದು, ಗ್ರೈನ್ಸ್ ಆಗಿರ್ಬೋದು, ಇದನ್ನ ಬಳಸ್ಕೊಂಡು ನಾವು ಮಾಡ್ತೀವಿ. ನಾನು ಇವತ್ತು ಹೀರೆಕಾಯಿ ಬಳಸ್ಕೊಂಡ್ ಮಾಡ್ತಾ ಇದ್ದೀನಿ. ಇದನ್ನ ಸೋರೆಕಾಯಿ ಇಲ್ಲ ಪಡವಲಕಾಯಲ್ಲಿ ಕೂಡ ಮಾಡ್ಬೋದು. ಮತ್ತೆ ತೊಗರಿಕಾಯಿ ಅಂತಾರೆ, ಅದ್ರಲ್ಲಿ ಇನ್ನೂ ತುಂಬಾನೇ ಟೇಸ್ಟ್ ಆಗಿರುತ್ತೆ. ಹೀರೆಕಾಯಿಗಿಂತೂ ತೊಗರಿಕಾಯಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್ ಅಂತಾನೆ ಹೇಳ್ಬೋದು. ಬಟ್ ತೊಗರಿಕಾಯಿ ಸೀಸನ್ ಅಲ್ಲಿ ಮಾತ್ರ ಸಿಗುತ್ತೆ ಅಲ್ವಾ, ಸೊ ನಾವು ಹೀರೆಕಾಯಲ್ಲಿ ಕೂಡ ಮಾಡ್ಕೋಬಹುದು. ಟೇಸ್ಟ್ ವೈಸ್ ಚೆನ್ನಾಗೇ ಇರುತ್ತೆ ಹೀರೆಕಾಯಿ ಕೂಡ, ಬಟ್ ತುಂಬಾ ಚೆನ್ನಾಗಿರುತ್ತೆ ಅಂದ್ರೆ ತೊಗರಿಕಾಯಲ್ಲಿ. ಈಗ ಬೆಳ್ಳುಳ್ಳಿ ಮತ್ತೆ ಮೆಣಸು ಇದನ್ನು ಕೂಡ ಹುರ್ಕೊಂತ ಇದೀನಿ. ಇದು ಆಲ್ಮೋಸ್ಟ್ ನಾವು ಮೆಣಸಿನ್ಕಾಯಿ ಸ್ವಲ್ಪ ಕಡಿಮೆನೆ ಹಾಕೊಬೇಕು. ಯಾಕೆ ಅಂತಂದ್ರೆ ಮೆಣಸು ಹಾಕ್ತಿವಲ್ಲ, 2 ಖಾರ ಇರೋದ್ರಿಂದ ಸ್ವಲ್ಪ ಮೆಣಸಿನ್ಕಾಯಿ ಕಡಿಮೆನೆ ಹಾಕೊಂತ ಇದೀನಿ ನಾನು. ನಾನ್ ಮಾಡ್ತಾ ಇರೋ ಕ್ವಾಂಟಿಟಿಗೆ ಖಾರ ತಿನ್ನೋರ್ಗಾದ್ರೆ ಇದು ಇಷ್ಟ ಆಗುತ್ತೆ. ಇಲ್ಲ ಅಂತಂದ್ರೆ ನೀವು ಒಂದ್ 4 ರಿಂದ 5 ಮೆಣಸು ಮತ್ತೆ 3 ಮೆಣಸಿನ್ಕಾಯಿ ಹಾಕೊಂಡ್ರೆ ಪರ್ಫೆಕ್ಟ್ ಆಗಿರುತ್ತೆ ಖಾರ ಅಂತಾನೆ ಹೇಳ್ಬೋದು. ಇದು ತುಂಬಾನೇ ಖಾರ ಇರುತ್ತೆ ಇಷ್ಟು ಮೆಜರ್ಮೆಂಟ್ ಅಲ್ಲಿ ನೀವು ಹಾಕೊಂಡಿದೀರಾ ಅಂದ್ರೆ. ಮತ್ತೆ ಈಗ ಅಕ್ಕಿ ಮತ್ತೆ ಜೀರಿಗೆ ಹಾಕೊಂಡಿದೀನಿ. ಅಕ್ಕಿ ಏನಕ್ಕೆ ಅಂತಂದ್ರೆ ಸಾಂಬಾರ್ ಸ್ವಲ್ಪ ಥಿಕ್ನೆಸ್ ಬರುತ್ತೆ ಅನ್ಬಿಟ್ಟು ನಾನು ಅಕ್ಕಿ ಹಾಕೊಂಡಿರೋದು. ನಿಮ್ಗೆ ಅಕ್ಕಿ ತುಂಬಾ ಜನ ಅಕ್ಕಿನ ಇಷ್ಟ ಪಡಲ್ಲ ರುಬ್ಬಕ್ ಹಾಕೊಂಡ್ರೆ, ಬಟ್ ನಿಮ್ಗೆ ಗೊತ್ತಾಗಲ್ಲ ಅಕ್ಕಿ ಹಾಕಿದ್ದಾರೆ ಅಂತ. ಸೊ ಇದನ್ನ ಥಿಕ್ನೆಸ್ ಬರುತ್ತೆ, ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿ ಕೊಡುತ್ತೆ ಫ್ಲೇವರ್ ಅನ್ಬಿಟ್ಟು ನಾನು ಅಕ್ಕಿ ಹಾಕೊಂಡಿರೋದು. ಮತ್ತೆ ಜೀರಿಗೆ ಕೂಡ ಫ್ಲೇವರ್ಗೆ. ಇದಕ್ಕೆ ಒಣ ಕೊಬ್ಬರಿ ಇಲ್ಲ ಹಸಿ ಕೊಬ್ಬರಿ ನೀವು ಯಾವ್ದ್ ಬೇಕಿದ್ರು ಯೂಸ್ ಮಾಡ್ಕೋಬಹುದು. ನಾನಿವತ್ತು ಹಸಿ ಕೊಬ್ಬರಿ ಹಾಕೊಂಡಿದೀನಿ. ಇದಿಷ್ಟುನು ಸ್ವಲ್ಪ ವಾಟರ್ ಹಾಕ್ಬಿಟ್ಟು ಈ ರೀತಿ ಫೈನ್ ಪೇಸ್ಟ್ ಆಗಿ ನಾನು ಮಾಡ್ಕೊಂಡ್ ಬಂದಿದೀನಿ. ಅಷ್ಟೊತ್ತಿಗೆ ಹೀರೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ, ನೋಡ್ತಾ ಇರ್ಬೋದು ನೀವು. ನೀವು ತೊಗರಿಕಾಯಿ ಹಾಕೊಂತ ಇದೀರಿ ಅಂತಂದ್ರೆ ಸ್ವಲ್ಪ ತೊಗರಿಕಾಯಿನ ರುಬ್ಬಕ್ ಹಾಕೊಂಡ್ರು ಚೆನ್ನಾಗಿರುತ್ತೆ. ಬಟ್ ನಾನು ಇವತ್ತು ಹೀರೆಕಾಯಿ ಬಳಸ್ತಾ ಇರೋದ್ರಿಂದ ರುಬ್ಬಕ್ಕೆ ಹೀರೆಕಾಯಿನ ಹಾಕೊಂಡಿಲ್ಲ. ಬಿಕಾಸ್ ನಮ್ಮ ಮನೇಲಿ ಅದು ಹೀರೆಕಾಯಿನ ರುಬ್ಬಿರೋದು ಸ್ಮೆಲ್ ಸ್ವಲ್ಪ ಡಿಫ್ರೆಂಟ್ ಆಗಿ ಬರುತ್ತೆ, ಮತ್ತೆ ಟೇಸ್ಟ್ ವೈಸ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ ಅನ್ಬಿಟ್ಟು ನಾನು ಹೀರೆಕಾಯಿನ ಯಾವ್ದೇ ರೀತಿ ರುಬ್ಬಕ್ ಹಾಕೊಂಡಿಲ್ಲ. ಇನ್ನೊಂದ್ ಸ್ವಲ್ಪ ರುಬ್ಬಕ್ ಹೀರೆಕಾಯಿ ಹಾಕೊಂಡ್ರೆ ಸಾಂಬಾರ್ ಕೂಡ ಸ್ವಲ್ಪ ಜಾಸ್ತಿನೂ ಆಗುತ್ತೆ, ಗಟ್ಟಿನೂ ಆಗುತ್ತೆ. ಬಟ್ ನನಗೆ ಇಷ್ಟೇ ಕ್ವಾಂಟಿಟಿಯಲ್ಲಿ ಬೇಕಿತ್ತು ಮತ್ತೆ ಇದೇ ಟೇಸ್ಟ್ ಇರ್ಲಿ ಅನ್ಬಿಟ್ಟು ನಾನು ಡೈರೆಕ್ಟ್ ಆಗಿ ಏನ್ ರುಬ್ಕೊಂಡಿದ್ನಲ್ವಾ, ಎಣ್ಣೆ ಸಾಸಿವೆ ಹಾಕ್ಬಿಟ್ಟು ರುಬ್ಕೊಂಡಿರೋ ಮಸಾಲ, ಬೆಂದಿರೋ ಹೀರೆಕಾಯಿ ಇದಿಷ್ಟು ಹಾಕಿ ಉಪ್ಪು ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಕುದಿಸ್ಕೊಂತ ಇದೀನಿ. ಹೈ ಫ್ಲೇಮ್ ಅಲ್ಲಿ ಒಂದ್ 5 ಮಿನಿಟ್ಸ್ ಕುದಿಸ್ಬಿಟ್ಟು ಲಾಸ್ಟ್ ಅಲ್ಲಿ ಇನ್ನೇನ್ ನಾವು ಇಳಿಸ್ತೀವಿ ಅಂತೀವಲ್ಲ, ಅವಾಗ ಅದಕ್ಕೆ ಒಂದು ಸ್ಮಾಲ್ ಗ್ಲಾಸ್ ಅಷ್ಟು ಹಾಲು ಹಾಕೊಂಡಿದೀನಿ ಅಷ್ಟೇ. ಬಿಕಾಸ್ ನಾನು ತುಂಬಾನೇ ಕಡಿಮೆ ಕ್ವಾಂಟಿಟಿಯಲ್ಲಿ ಸಾಂಬಾರ್ ಮಾಡಿದ್ರಿಂದ ನಾನು ಒಂದು ಕಾಫಿ ಗ್ಲಾಸ್ ಅಷ್ಟು ಹಾಲು ಹಾಕೊಂಡಿದೀನಿ ಅಷ್ಟೇ. ನೀವು ಸ್ವಲ್ಪ ಜಾಸ್ತಿ ಸಾಂಬಾರ್ ಮಾಡ್ಕೊಂಡ್ರೆ ಮಾಮೂಲಿ ದೊಡ್ಡ ಗ್ಲಾಸ್ ಅಲ್ಲಿ ಹಾಲು ಹಾಕೊಂಡ್ರು ಕೂಡ ಟೇಸ್ಟ್ ವೈಸ್ ಚೆನ್ನಾಗೇ ಇರುತ್ತೆ. ಇದಿಷ್ಟೇ, ತುಂಬಾನೇ ಬೇಗ ಕ್ವಿಕ್ ಆಗಿ ಮುದ್ದೆಗಾಗಿರ್ಬೋದು, ಅನ್ನಕ್ಕಾಗಿರ್ಬೋದು, ತುಂಬಾ ಟೇಸ್ಟ್ ವೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಯಾರಿಗಾದ್ರೂ ಈ ರೆಸಿಪಿ ತುಂಬಾ ಜನ ಮಾಡೋದಿಲ್ಲ ಮತ್ತೆ ಗೊತ್ತೂ ಇರೋದಿಲ್ಲ, ಸೊ ನಾನಿವತ್ತು ಈ ನೋಡ್ಸಿದೀನಿ. ಇದೇ ರೀತಿ ನನ್ನ ಒಂದ್ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಬೇಗ ಕಮೆಂಟ್ ಮಾಡಿ, ಆದಷ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಥ್ಯಾಂಕ್ ಯು.